ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ನಿಟ್ಟೂರು ದೋಣಿಕಡವು ರಸ್ತೆಯ ಬದಿಯಲ್ಲಿ ಪ್ರತಿ ಬಾರಿ ಗದ್ದೆಯ ಬದುಗಳು ಕುಸಿತ ಇರುವುದರಿಂದ ರೈತರು ಮಳೆಗಾಲದಲ್ಲಿ ಭತ್ತದ ಪೈರಂದ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ರು. ಈ ಬಗ್ಗೆ ಗ್ರಾಮಸ್ಥರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ರು. ಸಮಸ್ಯೆಯಿಂದ ಈಡೇರಿಸುವ ಭರವಸೆಯಿಂದ ಪೊನ್ನಣ್ಣ ನೀಡಿದ್ರು. ಅದರಂತೆ ಶಾಸಕ ಎಸ್ ಪೊನ್ನಣ್ಣ ಅವರು ಸಣ್ಣ ನೀರಾವರಿ ಇಲಾಖೆಯಿಂದ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಸ್ವತಃ ಶಾಸಕರೇ ತಾವೇ ಹಿಟಾಚಿ ಯಂತ್ರವೊಂದ ಚಾಲಿಸುವ ಮೂಲಕ ಕಾಮಗಾರಿಗೆ ಚಾಲನೆ ನೀಡಿದ್ದು ವಿಶೇಷವಾಗಿತ್ತು. ನುಡಿದಂತೆ ನಡೆದ ಶಾಸಕರನ್ನ ಅಭಿನಂದಿಸಲು ಗ್ರಾಮದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು. ಈ ರಸ್ತೆಯಲ್ಲಿರುವ ಸೇತುವೆ ಶಿಥಿಲಾವಸ್ಥೆಯಲ್ಲಿದ್ದು, ವೀಕ್ಷಣೆಗೆ ಗ್ರಾಮಸ್ಥರು ಕೋರಿಕೊಂಡ ಮೇರೆಗೆ ಪೊನ್ನಣ್ಣ ಅವರು ಸೇತುವೆಯನ್ನು ವೀಕ್ಷಿಸಿ ಸ್ಥಳದಲ್ಲಿಯೇ ನೂತನ ಸೇತುವೆ ಅಂದಾಜು ಪಟ್ಟಿಯನ್ನು ತಯಾರಿಸುವಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ದೂರವಾಣಿ ಕರೆ ಮಾಡಿ ಸೂಚಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇವತ್ತು 50 ಲಕ್ಷ ರೂಪಾಯಿ ವೆಚ್ಚದ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ ನಾವೆಲ್ಲರೂ ಕೂಡ ಸೇರಿ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮೆಲ್ಲ ಸ್ಥಳೀಯ ನಾಯಕರು, ಸ್ಥಳೀಯರೆಲ್ಲ ಸೇರಿ ದೇವರ ಅನುಗ್ರಹವನ್ನು ಪಡೆದು ಕಾಮಗಾರಿ ಭಾಳ ಉತ್ತಮವಾಗಿ, ಗುಣಮಟ್ಟವಾಗಿ, ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿ ಅಂತೇಳಿ ಅನುಗ್ರಹವನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದೇವೆ. ಕಾಮಗಾರಿಗೆ ಚಾಲನೆ ಕೂಡ ಆಗಿದೆ. ಆ ಕಾಮಗಾರಿಯನ್ನು ಗುಣಮಟ್ಟವಾಗಿ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್, ವಲಯ ಕಾಂಗ್ರೆಸ್ ಅಧ್ಯಕ್ಷ ವಿನು ಉತ್ತಪ್ಪ, ಹಿಂದುಳಿದ ಘಟಕದ ಜಿಲ್ಲಾಧ್ಯಕ್ಷ ಬಾನಂಡ ಪೃಥ್ವಿ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನೀರ ಮೈನಾ, ನಿಟ್ಟೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಅಮ್ಮಣ್ಣಿ, ಉಪಾಧ್ಯಕ್ಷ ಸೂರ್ಯ ಅಯ್ಯಪ್ಪ, ಸದಸ್ಯರಾದ ಅಮ್ಮಯ್ಯ, ಆಳೆಂಗಡ ಬೋಸ್ ಮಂದಣ್ಣ, ಪೋರೆಂಗಡ ಪವನ್, ಗಣೇಶ್, ಗೋಪಾಲ, ಅಪ್ಪಣ್ಣ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸಕಾಲದಲ್ಲಿ ವೇತನ ಪಾವತಿಸುವಂತೆ ಒತ್ತಾಯಿಸಿ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ನಡೆಸಿದರು. ತರಗತಿ ಬಹಿಷ್ಕರಿಸಿ ಕಾಲೇಜಿನ ಎದುರು ಮೌನ ಪ್ರತಿಭಟನೆ ನಡೆಸಿದ ಉಪನ್ಯಾಸಕರು ವೇತನ ಪಾವತಿಸುವವರೆಗೂ ತರಗತಿಗೆ ತೆರಳುವುದಿಲ್ಲ ಅಂತ ಪಟ್ಟು ಹಿಡಿದರು. ಅತಿಥಿ ಉಪನ್ಯಾಸಕ ಡಾಕ್ಟರ್ ಸೋಮಣ್ಣ ಮಾತನಾಡಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಕಾರ್ಯಪ್ಪ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ 43 ಉಪನ್ಯಾಸಕರಿಗೆ ಕಳೆದ 5 ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಕೋವಿಡ್ ಸಂದರ್ಭದಲ್ಲಿ 3 ತಿಂಗಳ ವೇತನವೊಂದ ಕಡಿತ ಮಾಡಲಾಗಿದೆ. ಆ ವೇತನ ಸೇರಿ ಒಟ್ಟು 8 ತಿಂಗಳ ವೇತನವೊಂದ ತಕ್ಷಣ ನೀಡಬೇಕೆಂದು ಒತ್ತಾಯಿಸಿದವರು ಅಲ್ಲಿಯವರೆಗೆ ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಕೆ ನೀಡಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಯನ್ನು ನಡೆಸಿ ಮೌಲ್ಯಮಾಪನ ಕೂಡ ಮಾಡಲಾಗಿದೆ. ಪರೀಕ್ಷಾ ಮೇಲ್ವಿಚಾರಣಾ ಕಾರ್ಯವೊಂದ ಸುಸೂತ್ರವಾಗಿ ನಡೆಸಲಾಗಿದೆ. ಪ್ರತಿ ತಿಂಗಳು ಸರಿಯಾದ ಸಮಯದಲ್ಲಿ ವೇತನ ಪಾವತಿ ಮಾಡುವಂತೆ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮನವಿ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ. ನಮಗೆ ಜೀವನ ಸಾಗಿಸಲು ಕಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡರು. ನಮಗೆ ಪ್ರತಿಭಟನೆಗೆ ಮಾಡೋಂಥ ಉದ್ದೇಶ ಅಲ್ಲ ಇದು. ನಮಗೆ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕಳೆದ 5 ತಿಂಗಳಿಂದ ಸಂಬಳ ಇಲ್ಲ ನಮಗೆ. ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ 5 ತಿಂಗಳ ಸಂಬಳ ಕೊಟ್ಟಿಲ್ಲ. ಮತ್ತು ಕೊರೋನಾದು ಸಂಬಳನ ಇಡೀ ಪ್ರೈವೇಟ್ ಕಾಲೇಜಸ್ಸು, ಪ್ರೈವೇಟ್ ಕಂಪನಿಗಳು ಕೂಡ ಮಾನವೀಯತೆಯ ಆಧಾರದ ಮೇಲೆ ಕೊರೋನಾದಲ್ಲಿ ಪ್ರತಿ ತಿಂಗಳು ಕೂಡ ತಪ್ಪದೇ ಸಂಬಳವನ್ನು ಕೊಟ್ಟಿದ್ದಾರೆ. ನಮಗೆ 3 ತಿಂಗಳ ಕೊರೋನಾ ಸಂಬಳವನ್ನು ಕೊಟ್ಟಿಲ್ಲ. ಒಟ್ಟಾರೆ 8 ತಿಂಗಳ ಸಂಬಳವನ್ನು ನಮಗೆ ಇದುವರೆಗೂ ಕೊಟ್ಟಿಲ್ಲ. ನಾವು ಕೇಳಿದಾಗೆಲ್ಲವೂ ಕೂಡ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯೂನಿವರ್ಸಿಟಿದು ಅಂತ ಹೇಳಿ ಯೂನಿವರ್ಸಿಟಿ ಹೇಳ್ತಾರೆ. ಮತ್ತು ನಾವು ಪ್ರತಿ ಸಲನೂ ಪ್ರತಿ ತಿಂಗಳಿಗೊಮ್ಮೆ ನಾವು ಯೂನಿವರ್ಸಿಟಿಗೆ
ಪ್ರತಿಯೊಬ್ಬರೂ ಕೂಡ ಬಸ್ ಫೇರ್ ಹಾಕ್ಕೊಂಡು ಅಲ್ಲಿಗೆ ಟೆಂಪೋ ಟ್ರಾವೆಲ್ಸ್ ಮಾಡಿ 10-15 ಸಾವಿರ ರೂಪಾಯಿನ ಖರ್ಚು ಮಾಡಿಕೊಂಡು ಸಂಬಳ ಕೇಳೋ ಸ್ಥಿತಿ ಬಂದಿದೆ. ಇದು 4-6 ಬಾರಿ ಹೋಗಿದ್ದೀವಿ ಅಲ್ಲಿಗೆ ಯೂನಿವರ್ಸಿಟಿಗೆ, ನಮಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ. ಮತ್ತು ನಮಗೆ ಈ 5+ ಕೊರೋನಾದು 8 ತಿಂಗಳ ಸಂಬಳವನ್ನು ವೇತನವನ್ನು ಕೊಡೋವರಿಗೆ ನಾವು ತರಗತಿಗೆ ತೆರಳೋದಿಲ್ಲ. ಹೀಗೆ ನಮ್ಮ ಒಂದು ತರಗತಿನ ತೆಗೆದುಕೊಳ್ಳದೆ ಶಾಂತ ರೀತಿಯಿಂದ ನಾವೆಲ್ಲ ಅತಿಥಿ ಉಪನ್ಯಾಸಕರು ಕೂಡ ಈ ರೀತಿ ಮಾಡೋ ಅಂಥ ಕೆಲಸಕ್ಕೆ ಬದ್ಧರಾಗಿದ್ದೀವಿ. ಕಾಲೇಜಿನ ಎಲ್ಲ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವಿರಾಜಪೇಟೆ ಸಮೀಪದ ಅಂಬತ್ತಿ ಬಳಿಯ ಆನಂದಪುರ ಚರ್ಚಿನ ಬಳಿ ಮನೆ ಮನೆಗೆ ಗಂಗೆ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಕಳೆದ 2 ವರ್ಷಗಳ ಹಿಂದೆ ಸುಮಾರು 20,000 ನೀರಿನ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಅನ್ನು ಕಟ್ಟಿಸಲಾಗಿತ್ತು. ಆದರೆ ಈ ಸ್ಥಾವರಕ್ಕೆ ವಿದ್ಯುತ್ ಪೂರೈಕೆ ಮಾಡಿದರೆ 5 ನಿಮಿಷಗಳಲ್ಲಿ ಅಲ್ಲಿ ವಾಸ ಮಾಡುವ ಸುಮಾರು 130 ಕುಟುಂಬಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡಲು ಸಾಧ್ಯವಾಗುತ್ತೆ. ಆದರೆ ಚೆಸ್ಕಾಂ ಇಲಾಖೆ ವಿದ್ಯುತ್ ಪೂರೈಕೆ ಮಾಡಲು ಮೀನಮೇಷ ಎಣಿಸ್ತಾ ಇದೆ. ಗುತ್ತಿಗೆದಾರರ ಬಳಿ ಮಾಹಿತಿ ಬಯಸಿದಾಗ ಚೆಸ್ಕಾಂ ಇಲಾಖೆಗೆ ಹಣ ಪಾವತಿ ಮಾಡಿದ್ರೂ ಕೂಡ ಟಿಸಿ ಅಳವಡಿಕೆ ಮಾಡಲಾಗ್ತಾ ಇಲ್ಲ. ಅಲ್ಲದೆ ಚೆಸ್ಕಾಂ ಇಲಾಖೆಯ ಇಂಜಿನಿಯರ್ ಕೂಡ ಇದೇ ಭಾಗದ ನಿವಾಸಿಯಾಗಿದ್ರೂ ಕೂಡ ಈ ಟ್ಯಾಂಕ್ಗೆ ವಿದ್ಯುತ್ ಕಲ್ಪಿಸುವ ವ್ಯವಸ್ಥೆ ಮಾಡಲಿಲ್ಲ ಅಂತ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ಮಾಹಿತಿಯನ್ನ ನೀಡಿದ್ರು. ಇತರ ನಿವಾಸಿಗಳಾದ ಯಾನಿ, ಅರ್ವಿನ್ ಮತ್ತು ಗಾಡ್ವಿನ್ ಮಾತನಾಡಿ, ಇದು ವಿರಾಜಪೇಟೆ ಕುಶಾಲನಗರ ಮುಖ್ಯ ರಸ್ತೆಯಾಗಿದ್ದು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಅತಿ ವೇಗವಾಗಿ ಸಂಚಾರ ಮಾಡ್ತಾ ಇವೆ. ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 8 ಮಂದಿ ಪ್ರಾಣ ಕಳ್ಕೊಂಡ್ರೂ ಕೂಡ ಈ ಮುಖ್ಯ ರಸ್ತೆಗೆ ಉಬ್ಬು ಅಥವಾ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಬ್ಯಾರಿಕೇಡ್ ಅಳವಡಿಕೆ ಮಾಡ್ತಾರೆ. ಚುನಾವಣೆ ನಂತರ ಅವುಗಳನ್ನು ಪೊಲೀಸ್ ಇಲಾಖೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುತ್ತಾರೆ ಅಂತ ಮಾಹಿತಿಯನ್ನ ನೀಡಿದರು. ಆದಷ್ಟು ಬೇಗ ಈ ನೀರಿನ ಸ್ಥಾವರ ಸಾರ್ವಜನಿಕರ ಪ್ರಯೋಜನಕ್ಕೆ ಬರಬೇಕು. ಮುಖ್ಯ ರಸ್ತೆಗೆ ಬ್ಯಾರಿಕೇಡ್ ಅಥವಾ ರಸ್ತೆಗೆ ಉಬ್ಬು ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ವಿರಾಜಪೇಟೆ ಶಾಸಕರ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನ ನೀಡಿದರು. ರವಿಕುಮಾರ್, ಎಂಕೆ, ವಿರಾಜಪೇಟೆ. ಗ್ರಾಮ ಪಂಚಾಯತ್ ಸದಸ್ಯ ಈ ಭಾಗದ್ದು. ಇಲ್ಲಿ ಸುಮಾರು 2 ವರ್ಷಗಳ ಹಿಂದೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರು ಪೂರೈಕೆಯ ಟ್ಯಾಂಕ್, ಬೋರ್ವೆಲ್ ಹಾಗೂ ಇದ್ದ ಕಾಮಗಾರಿಗಳನ್ನು ಯಾವುದೋ ಕಾಂಟ್ರಾಕ್ಟ್ರಿಗೆ ಅವರು ಟೆಂಡರ್ ತೊಗೊಂಡು ಅದನ್ನು ಅವರು ಸಬ್ ಟೆಂಡರ್ ಕೊಟ್ಟು ಅವರು ಕೆಲಸ ಮಾಡಿ ಎಲ್ಲ ಲೈನ್ಗಳನ್ನೆಲ್ಲ ಕಿತ್ತಾಕಿ ಹೋಗಿದ್ದರು. ಆ ಲೈನ್ಗಳನ್ನು ಸರಿಪಡಿಸಬೇಕು ಅಂತೇಳಿ ಇಂಜಿನಿಯರ್ಗಳಲ್ಲಿ ಕೇಳಿಕೊಂಡಾಗ ಆ ಲೈನನ್ನು ಸರಿ ಮಾಡಿದ್ದಾರೆ. ಇಲ್ಲಿ ಇರುವಂಥ ಬೋರ್ವೆಲ್ಲಲ್ಲಿ ಕುಡಿಯೋ ನೀರಿಗೆ ಸಾಕಷ್ಟು ಸುಮಾರು 100-150 ಮನೆಗಳಿವೆ. ಇಲ್ಲಿ ಆ ಮನೆಗಳಿಗೆ ನೀರು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ನಾವು ನಮ್ಮ ಬೇಡಿಕೆಯನ್ನಿಟ್ಟಾಗ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡ ಕಾಂಟ್ರಾಕ್ಟ್ರು ತುಂಬ ವಿಳಂಬ ಮಾಡಿ ಈ ಟ್ಯಾಂಕನ್ನು ನಮ್ಮ ಹಿಂದೆ ನೋಡ್ತಾ ಇದ್ದೀರಾ, ಇದನ್ನು ಕಟ್ಟಿ 2 ವರ್ಷಗಳಾಗಿದೆ. ಇನ್ನೂ ಅದಕ್ಕೆ ಉದ್ಘಾಟನೆ ಭಾಗ್ಯ ಆಗಿಲ್ಲ. ಬೋರ್ವೆಲ್ ಮಾಡಿದ್ದಾರೆ. ಬೋರ್ವೆಲ್ಲಲ್ಲಿ ಸಾಕಷ್ಟು ನೀರಿದೆ, 2.5 ಇಂಚು ನೀರಿದೆ ಅಂತ ಹೇಳುವಂಥದ್ದನ್ನು ಬೋರ್ವೆಲ್ ಕೊರೆದಂಥವ್ರು ಹೇಳಿದ್ದಾರೆ. ಆದರೂ ಮೋಟ್ರನ್ನು ಸಹ ಹೊಸ ಮೋಟ್ರನ್ನು ಹಾಕಿ 1.5 ವರ್ಷ ಆಯಿತು. ಇನ್ನೂ ಅದಕ್ಕೆ ಒಂದು ವಿದ್ಯುತ್ ಶಕ್ತಿಯ ಕನೆಕ್ಷನ್ ಕೊಡಲಿಕ್ಕೆ ನಮ್ಮ ಇಲಾಖೆಯವರಿಗೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟೋ ಬಾರಿ ಪುಕಾರುಗಳನ್ನು ನೀಡಿದ್ದೀವಿ. MLA ಹತ್ರ ಕೊಟ್ಟಿದ್ದೀವಿ, MP ಹತ್ರ ಕೊಟ್ಟಿದ್ದೀವಿ, ನಮ್ಮ ಎಲ್ಲ ಸಾರ್ವಜನಿಕರು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಲ್ಲಿ ಹೇಳಿದ್ದೀವಿ, ಎಲ್ಲ ಕಡೆ ಹೇಳಿದ್ದೀವಿ. ಎಲ್ಲಿ ಹೇಳಿದರು ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಇಷ್ಟು ಜನಕ್ಕೆ ಇಲ್ಲಿ ಬಾವಿಗಳಲ್ಲೆಲ್ಲ ನೀರು ಕಡಿಮೆ ಆಗಿದೆ. ಒಂದೊಂದು ಮನೆಗಳಲ್ಲಿ 2 ಬಕೆಟ್ 3 ಬಕೆಟ್ ನೀರಲ್ಲಿ ಒಂದು ಇಡೀ ಕುಟುಂಬ ಒಂದು ದಿನ ಕಳೀತಾ ಇದೆ. ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲಿ ಆಗಿದೆ. ಇಲ್ಲಿ ಒಂದು 6-7 ವರ್ಷದಲ್ಲಿ 8 ಜನ ಸ್ಪಾಟ್ ಆಗಿದ್ದಾರೆ.
ನಾವು ಅನೇಕ ಮನವಿಗಳನ್ನು ಕೊಟ್ಟಿದ್ದೀವಿ ಒಂದು ಸ್ಪೀಡ್ ಬ್ರೇಕರ್ ಹಾಕಲಿಕ್ಕೆ. ಆಗ ಅವರು ಅಧಿಕಾರಿಗಳು ಏನು ಹೇಳ್ತಾರೆ ಅಂತಂದರೆ ಇದು ಹೈವೇ ಆಗಿರೋದ್ರಿಂದ ಸ್ಪೀಡ್ ಬ್ರೇಕರ್ ಹಾಕೋಕ್ಕಾಗೋದಿಲ್ಲ ಅಂತೇಳಿ. ಇಲ್ಲಿ ಸ್ಪೀಡ್ ಹಿಂಗೆ ಹೇಗೆ ಹೋಗ್ತದೆ ಅಂತ ನೀವೇ ನೋಡಿರ್ಬೋದು ಆ ಖುದ್ದು. ಅದರಿಂದ ದಯವಿಟ್ಟು ಇದನ್ನೊಂದು ಸರಿ ಮಾಡಿ ಕೊಡಬೇಕು ಅಂತ ನಾವು ಅಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ. ರಾಜ್ಯಾದ್ಯಂತ ಶುಕ್ರವಾರ ದ್ವಿತೀಯ PUC ಪರೀಕ್ಷೆಗಳು ಪ್ರಾರಂಭಗೊಂಡಿದ್ದು, ಕೊಡಗಿನಲ್ಲಿ ಈ ಬಾರಿ ಒಟ್ಟು 5,251 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಸುಮಾರು 4,709 ಹೊಸ ವಿದ್ಯಾರ್ಥಿಗಳು ಹಾಗೂ 140 ಪುನರಾವರ್ತಿತ ವಿದ್ಯಾರ್ಥಿಗಳು PUC ಪರೀಕ್ಷೆಯನ್ನು ಎದುರಿಸ್ತಾ ಇದ್ದು, ಜಿಲ್ಲೆಯ ಒಟ್ಟು 19 ಕೇಂದ್ರಗಳಲ್ಲಿ PUC ಪರೀಕ್ಷೆ ನಡೀತಾ ಇದೆ. ಮಡಿಕೇರಿಯಲ್ಲಿ 5, ಸೋಮವಾರಪೇಟೆಯಲ್ಲಿ 8 ಹಾಗೂ ವಿರಾಜಪೇಟೆ ತಾಲೂಕಿನ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದ್ದು, ಯಾವುದೇ ಅಕ್ರಮ ನಡೆಯದಂತೆ ಎಚ್ಚರ ವಹಿಸಿರುವ ಜಿಲ್ಲಾಡಳಿತ ಪರೀಕ್ಷಾ ಕೇಂದ್ರದ ಸುತ್ತಲೂ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ at Wood Look Furniture's Interiors, Alvisal Tower near Karnataka Bank, Koinu Road, Madikeri. Bedroom furniture set rupees 29,990 only. Double cot, mattress, 2 pillows, 2-door wardrobe, sidebox and dressing mirror. Full house furniture set rupees 59,990 only. 3+1+1 sofa set, dining table with 4 chairs, teapot, double cot, mattress, pillow, 2-door wardrobe, sidebox and dressing table. Bedroom sofa set 3+1+1 rupees 13,800 only. Wooden dining table with 4 chairs rupees 15,600 only. Wooden double cot rupees 10,990 only. Single cot 6,990 only. Corner sofa set rupees 18,999. 2-door wardrobe rupees 6,990. Dining table chair rupees 1,750 only. This year-end bumper offer limited period only. Visit today for quality furnitures, Wood Look Furniture and Interiors. All Vessel Tower near Karnataka Bank, Koinu Road, Madikeri. Mobile 9606-766-877. Wood Look Furnitures. Big sale, Madikeri. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ
ಕ್ಷಯರೋಗದ ಪ್ರಮುಖ ಅಂಶಗಳು: 2 ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, HIV ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಪ್ರವಾಸಿಗರಿಗೆ ದ್ವಿಚಕ್ರ ವಾಹನಗಳಿಂದ ಬಾಡಿಗೆಗೆ ನೀಡುವ ಕ್ರಮವನ್ನು ವಿರೋಧಿಸಿ ಮಡಿಕೇರಿ ಪ್ರವಾಸಿ ಕಾರು ಮಾಲೀಕರ ಮತ್ತು ಚಾಲಕರ ಸಂಘ ನಗರದಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದ ಕಾರು ಚಾಲಕರು ರೆಂಟಲ್ ಬೈಕ್ ಕೇಂದ್ರಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಘದ ಉಪಾಧ್ಯಕ್ಷ ಸತೀಶ್ ಕುಮಾರ್ ಮಾತನಾಡಿ, ಸ್ಥಳೀಯರು, ಕೆಲವರು ಹಾಗೂ ಖಾಸಗಿ ಸಂಸ್ಥೆಗಳು ಕೊಡಗು ಜಿಲ್ಲೆಯ ವಿವಿಧೆಡೆ ಕಚೇರಿ ತೆರೆದು ದ್ವಿಚಕ್ರ ವಾಹನವನ್ನು ಪ್ರವಾಸಿಗರಿಗೆ ಬಾಡಿಗೆಗೆ ನೀಡುತ್ತಾ ಇದ್ದಾರೆ. ಇದರಿಂದ ವಾಹನ ಮಾಲೀಕರು ಹಾಗೂ ಚಾಲಕರು ಆರ್ಥಿಕವಾಗಿ ತೊಂದರೆಯಿಂದ ಅನುಭವಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಾಕೃತಿಕ ವಿಕೋಪ, ಕೋವಿಡ್ ಮತ್ತು ಬೆಲೆ ಏರಿಕೆ ಪರಿಣಾಮ ಬಾಡಿಗೆ ಇಲ್ಲದೆ ಟ್ಯಾಕ್ಸಿ ವಾಹನಗಳ ಮಾಲೀಕರು ಹಾಗೂ ಚಾಲಕರು ವಾಹನ ವಿಮೆ, ತೆರಿಗೆ, ಎಫ್ಸಿ, ತಿಂಗಳ ಸಾಲದ ಕಂತು ಕಟ್ಟಲಾಗದೆ ತೊಂದರೆ ಅನುಭವಿಸ್ತಾ ಇದ್ರು. ಇದೀಗ ಸ್ವಲ್ಪ ಚೇತರಿಕೆ ಕಾಣುತ್ತಿರುವ ಸಂದರ್ಭದಲ್ಲೇ ಸ್ವಯಂ ಚಾಲಿತ ಬೈಕ್ಗಳಿಂದ ಬಾಡಿಗೆಗೆ ನೀಡ್ತಾ ಇರುವುದರಿಂದ ಮತ್ತೆ ನಮಗೆ ಕಷ್ಟ ನಷ್ಟದ ಪರಿಸ್ಥಿತಿ ಎದುರಾಗಿದೆ ಎಂದರು. ರೆಂಟಲ್ ಬೈಕ್ ಕೇಂದ್ರಗಳು ಸರ್ಕಾರದ ನಿಯಮವನ್ನು ಪಾಲಿಸ್ತಾ ಇಲ್ಲ. ಮಿತಿಗಿಂತ ಹೆಚ್ಚಿನ ವಾಹನಗಳನ್ನು ಇಟ್ಟುಕೊಂಡು ಪ್ರವಾಸಿಗರಿಗೆ ನೀಡ್ತಾ ಇದ್ದಾರೆ. ಟ್ಯಾಕ್ಸಿ ಅಷ್ಟೇ ದರ ಬೈಕ್ಗಳಿಗೂ ಇದ್ದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ ಎಂದು ಸತೀಶ್ ಕುಮಾರ್ ಆರೋಪಿಸಿದರು. ಅತಿವೃಷ್ಟಿ, ಅನಾವೃಷ್ಟಿಯಿಂದ ಆಯಿತು, ಮತ್ತೆ ಕೊರೋನಾದಿಂದ ಆಯಿತು, ಎಲ್ಲ ರೀತಿಯಿಂದಲೂ ನಮ್ಮ ಜೀವನ ಅಸ್ತವ್ಯಸ್ತ ಆಗಿದೆ. ಅದರ ಮಧ್ಯದಲ್ಲಿ ಈ ಏನು ಬಾಡಿಗೆ ನೀಡುವಂಥ ಬೈಕ್, ರೆಂಟೆಡ್ ಬೈಕ್ಸ್ ಅಂತ ಏನೊಂದು ಬಂದಿದೆ, ಅದರಿಂದ ನಾವು ನಮ್ಮ ಜೀವನ ಕೂಡ ಅಷ್ಟೇ ತಳಮಟ್ಟಕ್ಕೆ ಹೋಗಿದೆ. ಆಲ್ರೆಡಿ ನಾವು ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಬಂದಿರುವಂಥ ಒಂದು ಜಿಲ್ಲೆ, ಅದರಿಂದಲೇ ನಾವು ಬದುಕನ್ನು ಸಾಗಿಸ್ತಿರುವಂಥದ್ದು. ಈ ಒಂದು ಪುಟ್ಟ ಜಿಲ್ಲೆಗೆ ಇಷ್ಟು ದೊಡ್ಡದಾದ ಮಟ್ಟದಲ್ಲಿ ಈ ಬಂಡವಾಳಶಾಹಿಗಳು ಬಂಡವಾಳ ಹಾಕಿ ಅವರಿಗೆ ಬದುಕಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಬಟ್ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಬದುಕಬೇಕಂತ ಅವಕಾಶ ಅವ್ರಿಗೇನಿದೆ? ಬಂಡವಾಳ ನಿಧಿಗೆ ಹಾಕಿ ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅವರು ಬದುಕುವ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನೋಡಿ, ನಾವು ಪ್ರತಿಯೊಂದು ಇಲಾಖೆಗಳಿಗಾಗಲಿ, ಇಲ್ಲಿಗೊಂದು ಗಾಡಿ ಓಡಿಸ್ಬೇಕಾದ್ರೆ ಪ್ರತಿಯೊಂದು ಸಾರಿಗೆ ಡಿಪಾರ್ಟ್ಮೆಂಟ್ ಇಲಾಖೆಗೆ ಟ್ಯಾಕ್ಸು ಮತ್ತಿತರ ಎಲ್ಲವನ್ನು ಕಟ್ಟಿ ಕೂಡ ನಾವು ವ್ಯವಸ್ಥಿತವಾಗಿ ನಡ್ಕೋತಾ ಬರ್ತಿದ್ದೀವಿ. ಪ್ರವಾಸಿಗರು ಹೆಚ್ಚೆಚ್ಚು ಬಂದರೂ ಕೂಡ ಪ್ರವಾಸಿಗರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರು ಎಲ್ಲಿ ಕಡಿಮೆ ಸಿಗ್ತಾರೆ ಅಲ್ಲಿ ಹೋಗ್ತಾರೆ. ಬಟ್ ಆಲ್ರೆಡಿ ಈಗಾಗಲೇ ಸುಮಾರು ಕಡೆ ಬೈಕ್ ರೆಂಟಲ್ ಶಾಪ್ಗಳು ಓಪನ್ ಆಗಿದೆ. ನಾವು ಅಲ್ಲಿ ವಿರೋಧ ಮಾಡ್ತಾ ಇದ್ರೂ ಕೂಡ ಎಲ್ಲ ರೀತಿಯ ಪತ್ರಿಕೆಗಳಲ್ಲಿ ಅದನ್ನು ಹೇಳಿಕೆಯನ್ನು ಕೊಟ್ಟಿದ್ದೇವೆ. DC ಅವರಿಗೆ, ಅವರು ಮತ್ತು ನಮ್ಮ ಮಿನಿಸ್ಟರ್ ಅವರಿಗೆ ಎಲ್ರಿಗೂ ನಾವು ಅದನ್ನು ಹೇಳಿಕೆ ಕೊಟ್ಟಿದ್ದೇವೆ. ಇದರಿಂದ ನಮ್ಮ ಜೀವನ ಮೇಲೆ ತುಂಬ ಪರಿಣಾಮ ಬೀಳುತ್ತೆ ಅಂತ ಹೇಳಿ. ಆದರೂ ಕೂಡ ಇದುವರೆಗೂ ಯಾವುದು ಅಂತ ಅದನ್ನು ಸ್ಥಗಿತಗೊಳಿಸುವಂಥ ನಿಟ್ಟಿನಲ್ಲಿ ಯಾವ ಕೆಲಸ ಕಾರ್ಯಗಳು ಆಗಲಿಲ್ಲ. ಸದಸ್ಯ ವಿನೋದ್, ಸಂಘದ ಅಧ್ಯಕ್ಷ ಸಂತು ಕಾರ್ಯಪ್ಪ, ಕಾರ್ಯದರ್ಶಿ ಅರಸು, ಕೋಶಾಧಿಕಾರಿ ವೀರು, ಸಹ ಕಾರ್ಯದರ್ಶಿ ನವೀನ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅದಲ್ಲ, ಇವತ್ತು ಮಡಿಕೇರಿ ನಗರದ ಖಾಸಗಿ ಬಸ್ ಸ್ಟ್ಯಾಂಡ್ ಇದರ ಪಕ್ಕದಲ್ಲಿ, ಹಳೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇವತ್ತು ಒಂದು ಬೈಕ್ ಅಂದರೆ ಬಾಡಿಗೆ ಕೊಡುವಂಥ ಒಂದು ಮಳಿಗೆ ಓಪನ್ ಆಗಿದೆ. ಸೊ ಅವರು ಲೈಸೆನ್ಸ್ ನಗರಸಭೆಯಿಂದ ತಗೊಂಡಂಗೆ ಕಾಣ್ತಾ ಇಲ್ಲ. ಹಾಗೆ ಸ್ಟೇರ್ ಕೇಸ್ ಇವತ್ತು ವಿತೌಟ್ ಪರ್ಮಿಷನ್ ಇಲ್ಲದ ಕಟ್ಟಿದ್ದಾರೆ. ಇದರ ಬಗ್ಗೆ ಟ್ಯಾಕ್ಸಿ ಚಾಲಕರು ಮತ್ತು ಬಸ್ ಕಂಡಕ್ಟರ್ಗಳು ಮತ್ತು ಆಟೋ ಚಾಲಕರು ದೂರಿನ ಅನ್ವಯದಲ್ಲಿ ನಾವು ಬಂದಿದ್ದೀವಿ ಇವತ್ತು ನಗರಸಭೆಯಿಂದ. ಕೂಲಂಕಷವಾಗಿ ನೋಡಿದಾಗ ಇಲ್ಲಿ ಯಾವುದೇ ಪರವಾನಗಿ ಮತ್ತು ಇದಿಲ್ಲದೆ ಅವರು ನಗರಸಭೆಯ ಒಂದು ಗಮನಕ್ಕೆ ಬಾರದೆ ಕಟ್ಟಿದ್ದಾರೆ. ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕರ ಹಾಗೂ ಚಾಲಕರ ಸಂಘದ ನಮ್ಮ ಎಲ್ಲ ಸದಸ್ಯರೆಲ್ಲ ನಾವು ಸೇರಿದ್ದೇವೆ. ಏನು ವಿಚಾರ ಅಂದರೆ, ಈ ಬ್ಲ್ಯಾಕ್ ಬೋರ್ಡ್ ಬೈಕ್, ಝೂಮ್ ಬೈಕ್ ಮತ್ತು ಸುಮಾರು ಬೈಕುಗಳು ಇಲ್ಲಿ ರೆಂಟಲ್ಗೆ ಕೊಡ್ತಾಯಿದ್ರು. ನಾವು ಸುಮಾರು ಇದರ ಬಗ್ಗೆ DCಗೆ RTOಕ್ಕೆಲ್ಲ ಮನವಿ ಕೊಟ್ಟಿದ್ದು, ಯಾವುದು ಪ್ರಯೋಜನ ಆಗಲಿಲ್ಲ.
ಇವಾಗ ಮಿತಿ ಮೀರಿ ಹೋಗಿದೆ. ಒಬ್ಬೊಬ್ಬರಿಗೆ 200 ಬೈಕ್ಗಳ ಒಂದು ಲೈಸೆನ್ಸ್ ಕೊಟ್ಟಿದ್ದಾರೆ, ಹಾಗೂ 50 ಬೈಕ್ ಆ ಥರ ಮಿತಿ ಮೀರಿ ಒಂದು 700ರಿಂದ 800 ಬೈಕ್ ನಮ್ಮ ಸಣ್ಣ ಜಿಲ್ಲೆಗೆ, ಕೊಡಗು ಜಿಲ್ಲೆಗೆ ಇದು ಅವಶ್ಯಕತೆ ಇಲ್ಲ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದ್ದು, ರೈತರು ಹಾಗೂ ಪರಿಶಿಷ್ಟರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಬರಗಾಲ ಆವರಿಸಿದ್ದರೂ ಸರ್ಕಾರ ಬರ ಪರಿಹಾರ ಕಾರ್ಯವೊಂದ ಕೈಗೊಂಡಿಲ್ಲ. ಪರಿಶಿಷ್ಟ ಸಮುದಾಯದ ಬಗ್ಗೆ ಕೇವಲ ಮಾತಿನಲ್ಲಿ ಮಾತ್ರ ಕಾಳಜಿಯನ್ನ ತೋರಿ ಎಲ್ಲ ಹಂತದಲ್ಲೂ ವಂಚಿಸುತ್ತಾ ಬಂದಿದೆ. ಪರಿಶಿಷ್ಟರಿಗಾಗಿ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿದರು. ಸಮಾಜ ಕಲ್ಯಾಣ ಸಚಿವರು ಕಾಂಗ್ರೆಸ್ ಪಕ್ಷದ ಹಿತವನ್ನು ಕಾಪಾಡಿಕೊಳ್ಳಲು ಮಾತ್ರ ದಲಿತ ಸಮುದಾಯವನ್ನು ಬಳಸಿಕೊಳ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿ ಇಲಾಖೆಗಳ ಅನುದಾನವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಬಳಸದೆ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸುವ ಮೂಲಕ ಪರಿಶಿಷ್ಟರನ್ನ ಬಲಿಪಶು ಮಾಡಲಾಗ್ತಾ ಇದೆ ಎಂದು ಟೀಕಿಸಿದರು. 100 ವರ್ಷಗಳಿಂದ ಕೊಡಗಿನ ಐನ್ಮನೆಗಳು ಹಾಗೂ ಮಠಗಳಲ್ಲಿ ಸಾಂಪ್ರದಾಯಿಕವಾಗಿ ವನ್ಯಜೀವಿಗಳ ಉತ್ಪನ್ನಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ತಿಳ್ಕೊಂಡಿರುವ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಅವರು ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಬದಲು ಚುನಾವಣೆ ಹಿನ್ನೆಲೆ ತಡೆಯಾಜ್ಞೆ ತರುವ ಮೂಲಕ ಸ್ಥಳೀಯರನ್ನ ದಾರಿ ತಪ್ಪಿಸುವ ತಂತ್ರ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಕುಮಾರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ 10 ತಿಂಗಳಲ್ಲಿ ಏನು ಅಭಿವೃದ್ಧಿ ಕಾರ್ಯವನ್ನ ಮಾಡಿದೆ, ಎಷ್ಟು ಅನುದಾನವನ್ನು ತರಲಾಗಿದೆ ಎನ್ನುವುದನ್ನು ಬಹಿರಂಗಪಡಿಸಲಿ ಎಂದರು. ಸರ್ಕಾರ ನಡೆಸಿದ ಕಾಂಗ್ರೆಸ್ ಎಲ್ಲ ರಂಗಗಳಲ್ಲಿಯೂ ವಿಫಲತೆಯನ್ನು ಕಾಣ್ತಾ ಇದೆ. ಅನೇಕ ವಿಚಾರಗಳನ್ನು ನೋಡ್ತಾ ಹೋದರೆ ಯಾವ ಒಂದು ವಿಚಾರದಲ್ಲಿಯೂ ಸೂಕ್ತವಾಗಿ ಒಂದು ತೀರ್ಮಾನ ತಗೊಳ್ಳೋದ್ರಲ್ಲಿ ವಿಫಲತೆಯನ್ನು ಕಾಣ್ತಿರುವಂಥ ಸರ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ. ಮೊನ್ನೆ ನಡೆದಂಥ ಘಟನೆ ಒಂದು ನಮ್ಮ ಸಂವಿಧಾನದ ದೇಗುಲ ಏನಿದೆ ವಿಧಾನಸೌಧದಲ್ಲಿ ಒಬ್ಬರು ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಆಯ್ಕೆಯಾದ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ನಮ್ಮ ದೇಶದ ಒಬ್ಬ ಪ್ರಜೆಯಾಗಿ ನಮ್ಮ ದೇಶದ ಒಬ್ಬ ರಾಜ್ಯಸಭೆಗೆ ಆಯ್ಕೆಯಾದಂಥ ವ್ಯಕ್ತಿ ಆತನ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ, ಜಿಲ್ಲಾ ವಕ್ತಾರ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ವಿಕೆ ಲೋಕೇಶ್ ಹಾಗೂ ಉಪಾಧ್ಯಕ್ಷ ಮನು ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ, ರೋಟರಿ ಮಿಸ್ಟಿ ಹಿಲ್ಸ್, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಜಿಲ್ಲಾ ವಿಶೇಷ ಚೇತನರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕೊಡಗು ಜಿಲ್ಲೆಯ 22 ವಿಶೇಷ ಚೇತನರಿಗೆ ವೀಲ್ ಚೇರ್ಗಳನ್ನು ವಿತರಣೆ ಮಾಡಲಾಯಿತು. ನಗರದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 25,410 ರೂಪಾಯಿ ವೆಚ್ಚದ 10 ವೀಲ್ ಚೇರ್ಗಳು ಮತ್ತು 17,000 ರೂಪಾಯಿ ವೆಚ್ಚದ 19 ವೀಲ್ ಚೇರ್ಗಳನ್ನು ಕೊಡಗು ಮತ್ತು ಹುಣಸೂರು ವಿಭಾಗಕ್ಕೆ ಸೇರಿದ 21 ವಿಶೇಷ ಚೇತನರಿಗೆ ವಿತರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧಿಕಾರಿ ಕೆಜೆ ವಿಮಲಾ, ಸರ್ಕಾರದ ಜೊತೆಗೆ ಸರ್ಕಾರೇತರ ಸಂಸ್ಥೆಗಳು ಕೈಜೋಡಿಸಿದಾಗ ವಿಶೇಷ ಚೇತನರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲು ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈಗಾಗಲೇ 6,400 ವಿಶೇಷ ಚೇತನರು ಗುರುತಿನ ಚೀಟಿ ಬರ್ತಿದ್ದಾರೆ. ಅವರೆಲ್ಲರಿಗೂ ನಾವು ಸರ್ಕಾರದಿಂದ ಸೌಲಭ್ಯಗಳನ್ನ ನೀಡುವಲ್ಲಿ, ಸರ್ಕಾರದ ಸೌಲಭ್ಯಗಳನ್ನು ನೀಡುವಲ್ಲಿ ನಮ್ಮ ಇತರೆ ಸಂಘ ಸಂಸ್ಥೆಗಳ ಸಹಕಾರ ಅತ್ಯಗತ್ಯ. ಯಾಕಂದ್ರೆ ಸರ್ಕಾರ ಒಂದು ನಿಗದಿಪಡಿಸಿದ್ದು ಒಂದು ನಿಯಮವನ್ನು ನಿಗದಿಪಡಿಸಿರ್ತದೆ. ಇಂಥವರಿಗೆ ಅಂದರೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅವರನ್ನ ಈ ಯೋಜನೆಯನ್ನು ಕೈಬಿಟ್ಟಿರ್ತಾರೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಪತಿ ಬಿಕೆ ರವೀಂದ್ರ ರೈ ಮಾತನಾಡಿ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ
ಉತ್ತಮ ಗುಣಮಟ್ಟದ ವೀಲ್ಚೇರ್ಗಳನ್ನು ವಿತರಿಸಲಾಗುತ್ತೆ. ಇಂತಹ ಅವಕಾಶಗಳಿಂದ ಸರಿಯಾಗಿ ಬಳಸಿಕೊಂಡು ಇತರರಂತೆ ಬದುಕನ್ನ ಕಟ್ಟಿಕೊಳ್ಳಲು ಪ್ರಯತ್ನಿಸಬೇಕೆಂದರು. ಇಲ್ಲಿ ಬಂದಾಗ ನುಗ್ಗಿದಾಗಲೇ ನಿಮಗೆ ಕಾಣುವಂಥದ್ದು ಆ ವೀಲ್ ಚೇರ್ಗಳು. ಯಾಕಂದರೆ ಈಗಾಗಲೇ ನಮ್ಮ ಮೇಡಮ್ ವಿಮಲರು ಮಾತಾಡ್ತಾ ಹೇಳಿದರು, ಅಂದರೆ ಈ ಸಂಘ ಸಂಸ್ಥೆಗಳಿಂದ ಹಲವಾರು ಕಾರ್ಯಕ್ರಮಗಳು ಮಾಡಿ ನಿಮಗೆ ಬೇಕಾದಂಥ ಅವಶ್ಯಕವಾದಂಥ ವಸ್ತುಗಳನ್ನು ನೀಡಿದಾಗ ಅದನ್ನ ನೀವು ಇವತ್ತು ತಗೊಳ್ತೀರಾ, ನಂತರ ಮೂಲೆಗೆ ಮಾಡ್ತೀರಾ, ಅದನ್ನ ಉಪಯೋಗಿಸ್ತಿಲ್ಲ ಅಂತ. ಆದರೆ ಇವತ್ತು ಹೇಳ್ತೀನಿ, ಇವತ್ತಿನ ಒಂದು ಈ ಏನು ಸಲಕರಣೆ ಕೊಡ್ತಿದ್ದೀವಿ ಅದರಲ್ಲೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಯಾಕೆಂದರೆ ಹೇಳಲೇಬೇಕು, ಯಾಕೆಂದರೆ ಕರ್ನಾಟಕದಾದ್ಯಂತ ನಮ್ಮ ಅದರಲ್ಲೂ ಕೊಡಗಲ್ಲಿ ಈಗ ಒಂದು ಟೀಮೇ ಸಂಚರಿಸ್ತಿದೆ. ಯಾಕೆಂದರೆ ಆ ಕೆಲಸ ಮಾಡಲಿಕ್ಕೆ ಅಂತಲೇ ಒಂದು ಟೀಮ್ ಇದೆ. ಆ ಸೇವೆ ಅಂದರೆ ಅದು ಮುಖ್ಯ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಗೆ ಇರುವಂಥ ಒಂದು ಸೇವೆಯ ಆ ಒಂದು, ಯಾಕೆಂದರೆ ಪರಿಕಲ್ಪನೆ ಯಾವ ರೀತಿ ಇದೆ ಅಂದರೆ ಕೊಡಗಿನಲ್ಲಿರುವ ಎಲ್ಲ ಪ್ರತಿ ಒಂದು ವಿಶೇಷ ಚೇತನರು ಯಾರಿದ್ದಾರೆ ಅವ್ರನ್ನ ಗುರುತಿಸುವಂಥ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ರೋಟರಿ ಮಿಸ್ಟಿ ಹಿಲ್ಸ್ ಕಾರ್ಯದರ್ಶಿ ರತ್ನಾಕರ್ ರೈ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಖಜಾಂಚಿ ಡಾಕ್ಟರ್ ಕೆಎನ್ ಚಂದ್ರಶೇಖರ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಎಚ್ಆರ್ ಮುರಳೀಧರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಬೋರಯ್ಯ, ವೆಂಕಾಚಾರಿ, ಅಭಿಷೇಕ್, ಸುನೀತಾ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ 25% ಮೀಸಲಾತಿ ಹಣವನ್ನು ಸರಿಯಾಗಿ ವಿನಿಯೋಗಿಸದಿದ್ದರೆ ಪಿಡಿಒಗಳ ವಿರುದ್ಧ ಅಟ್ರಾಸಿಟಿ ಅನ್ವಯ ಪ್ರಕರಣ ದಾಖಲಿಸಬೇಕೆಂದು ಕೊಡ್ಲಿಪೇಟೆಯ ವೇದಕುಮಾರ್ ಒತ್ತಾಯಿಸಿದರು. ತಹಶೀಲ್ದಾರ್ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ವೇದಕುಮಾರ್, ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ಎಸ್ಸಿ ಮೀಸಲಾತಿ ಹಣವನ್ನು ಸಮರ್ಪಕವಾಗಿ ಬಳಸುತ್ತಿಲ್ಲ. ಅಲ್ಪ ಸ್ವಲ್ಪ ಹಣವನ್ನು ಶವ ಸಂಸ್ಕಾರಕ್ಕೆ ಕೊಡುವುದನ್ನು ಬಿಟ್ಟರೆ ಕಲ್ಯಾಣ ಯೋಜನೆಗೆ ಹಣ ನೀಡ್ತಾ ಇಲ್ಲ ಅಂತ ಆರೋಪಿಸಿದ್ರು. ದೊಡ್ಡ ಭಂಡಾರ ಗ್ರಾಮದ ಸ್ಮಶಾನ ಜಾಗದ ಹದ್ದುಬಸ್ತು ಸರ್ವೆ ಮಾಡಿಸಿಕೊಡಬೇಕೆಂದು ಮನವಿ ಮಾಡಿದರು. ಪ್ರತಿ ಎಸ್ಎಸ್ಸಿ ಕುಟುಂಬಗಳ ಜಾಗದ ಪ್ಲಾನಿಂಗ್ ದುರಸ್ತಿ ಮಾಡುವಂತೆ ಮನವಿ ಮಾಡಿಕೊಂಡ್ರು. ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಹಿತರಕ್ಷಣಾ ಸಮಿತಿಯ ತ್ರೈಮಾಸಿಕ ಸಭೆಗೆ ಗೈರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಸದಸ್ಯ ಬಿಇ ಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಿಂದ ಪ್ರಮುಖ ಇಲಾಖೆ ಅಧಿಕಾರಿಗಳು ಸಭೆಗೆ ಉದ್ದೇಶಪೂರ್ವಕವಾಗಿ ಗೈರಾಗ್ತಾ ಇದ್ದಾರೆ. ಅದರಲ್ಲೂ ಎಡಿಎಲ್ಆರ್ ಬರ್ತಾ ಇಲ್ಲ, ಪರಿಶಿಷ್ಟ ಜಾತಿಯವರಿಗೆ ಆಸ್ತಿ ದುರಸ್ತಿ ಮಾಡಿಕೊಡ್ತಾ ಇಲ್ಲ, ಅಟ್ರಾಸಿಟಿ ಮೊಕದ್ದಮೆಗಳ ತನಿಖೆಯ ಬಗ್ಗೆ ಡಿವೈಎಸ್ಪಿ ಅವರನ್ನ ಪ್ರಶ್ನೆ ಮಾಡಲು ಅವರು ಬರ್ತಾ ಇಲ್ಲ, ಪ್ರತಿ ಸಭೆಗಳು ಕಾಟಾಚಾರಕ್ಕೆ ನಡೆಯುತ್ತಿವೆ, ಯಾವುದೇ ಅನುಪಾಲನಾ ವರದಿಯನ್ನ ಮುಂದಿನ ಸಭೆಯಲ್ಲಿ ಮಂಡಿಸ್ತಾ ಇಲ್ಲ ಎಂದು ಆರೋಪಿಸಿದರು. ವಿವಿಧ ಇಲಾಖಾಧಿಕಾರಿಗಳಿಗೆ ಸಭಾ ಸೂಚನಾ ಪತ್ರ ನೀಡಲಾಗಿದೆ. ಗೈರಾದವರಿಗೆ ಶೋಕಾಸ್ ನೋಟಿಸ್ ನೀಡಲಾಗುತ್ತೆ. ಗೈರಾದ ಇಲಾಖಾಧಿಕಾರಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ಲಿಖಿತವಾಗಿ ಕೊಟ್ಟರೆ ಪ್ರತಿಯೊಂದು ಅರ್ಜಿಗಳನ್ನು 15 ದಿನಗಳ ಒಳಗೆ ವಿಲೇವಾರಿ ಮಾಡಿಸಲಾಗುತ್ತೆ ಅಂತ ತಹಶೀಲ್ದಾರ್ ಅವರು ಭರವಸೆ ನೀಡಿದರು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದೇಗೌಡ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅದರಲ್ಲಿ ಸುಮಾರು ರೋಡ್ 2-3 ಕಡೆ ರೋಡ್ ಇದೆ. ಅದಕ್ಕೆ ಯಾವ್ದು ಹತ್ರ ಇದೆ ಮಾಡೋದಕ್ಕೆ ಹೇಳಿದ್ದೀವಿ. ಅದು ನೆಕ್ಸ್ಟ್ ಮಂತಲ್ಲಿ ಹೇಳಿದಾಗೆ ನಿಮಗೆ ಗೊತ್ತಿರೋಕ್ಕೆ ಬಹುಶಃ ನೀವು ಯಾವ್ಯಾವ ರೀತಿಯಲ್ಲಿ ತೊಂದರೆ ಇರೋದು ನೀವು ನೋಡಿದ್ದೀರಾ. ಅಲ್ಲಿ ಪೈಸರ್ ಜಾಗವನ್ನು ಪೊಲೀಸ್ ಸೈಡ್ನಲ್ಲಿ ಅವರು ಒತ್ತುವರಿ ಮಾಡಿಕೊಂಡು ತೋಟ ಮಾಡ್ತಿದ್ದಾರೆ. ನೀವು ಭವಿಷ್ಯ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋದು ಇವ್ರದ್ದು ಉದ್ದೇಶ ನಾವು ನೇರವಾಗಿ ಹೇಳಿದ್ದಾರೆ. ಪೈಸರ್ ಜಾಗ ಇರೋದ್ರಿಂದ ಈ ಜಾಗದಲ್ಲಿ ಒಂದು ಹಣ ತಗೊಂಡು ಹೋಗ್ಲಿಕ್ಕೆ ಒಂದು ದಾರಿನ ಕೊಟ್ಬಿಟ್ಟು ಅವ್ರು ಮಾಡ್ಕೊಳ್ಬೇಕು. ಅದರದ್ದು ಜಾಗನೇ ಹಿಂದೆ ಇದೆ, ಅದ್ರಲ್ಲಿ ಬೇಕು ಮಾಡಿಕೊಂಡು ಅವ್ರು 50-50 ಹಾಕೊಂಡಿರ್ತಾರೆ, ಮಾಡ್ಕೊಳ್ಳಿ ಅನ್ನೋದೇ ಒಂದು ಅಭಿಪ್ರಾಯ ಇದೆ. ದಯಮಾಡಿ ಯಾಕಂದರೆ ಒಂದು ಹಳ್ಳಿಗಳಲ್ಲಿ ಅವರು ಇರೋದು ಒಂದು 3-4 ಮನೆಗೆ ಹಣ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ಬಳಸ್ಕೊಂಡು ಬಂದಲ್ಲಿ ಕನೆಕ್ಟ್ ಮಾಡ್ತೀವಿ. ಆ ಜಾಗನ ಮಠಾಧೀಶರು ಅಂದ್ಕೊಂಡು ಅವರಿಗೆ ಮಂಜೂರಾತಿ ಮಾಡಲಿಕ್ಕೆ ಶನಿವಾರ ಸಂತ ಆನೆಗಳು ಶಿಫಾರಸು. ಅದೇ ಗ್ರಾಮದಲ್ಲಿ ವ್ಯವಸಾಯ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮವರಿಗೆ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ನಿಮ್ಗೆ ಹುಲ್ಲುಗಾವಲು ಮಾಡೋಕ್ಕೆ ಬರೋದು. ಹುಲ್ಲುಗಾವಲು ಮಾಡೋಕ್ಕೆ ಬರೋಲ್ಲ ಅಂದಮೇಲೆ ಊರುತ್ತೆ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ನೀವೇನು ಮಾಡ್ತಿದ್ರು ಮಾಡ್ಬೋದು, ಡಿ ಸಿ ಹತ್ರ ಕೇಳಿ, ಎ ಸಿ ಹತ್ರ ಕೇಳಿ, ನಮಗೆ ನಿಮ್ಗೆ ಕೊಡಲಿಕ್ಕೆ ಉತ್ತರ ಇಲ್ಲ. ಹಾಗೆ ಇದು ಅನ್ಯಾಯ ಆಗಿಲ್ವಾ? ಇದು ಅನ್ಯಾಯ ಮಾಡಿದೆ. ಅದ್ರ ಜೊತೆಗೆ ಈಗ ಮಾನ್ಯ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಮಹದೇವ ನಾನು ಮೊನ್ನೆ ಹೆಸರು ಕೊಟ್ಟು ಬಂದಿದ್ದೀನಿ. ಬಟ್ ಏನು ಸಮಸ್ಯೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೊಟ್ಟಾಗ
ನಮಗೆ ನಿಖರವಾಗಿ ನಾವು ಮಂಗಳೂರಿಂದ ಬಂದವರಿಂದ ನಮಗೆ ಆದಿದ್ರಾವಿಡ ಪರಿಶಿಷ್ಟ ಜಾತಿ ಅಂತ ಸಿಗಬೇಕಿದೆ, ಸ್ವಲ್ಪ ಜನ ಸಿಕ್ಕಿದೆ. ಬಾಕಿ ಸರ್ 8 ಜಾತಿ ಸರ್ಟಿಫಿಕೇಟ್ ಒಂದೇ ಒಂದು ಜಾತಿಗೆ ಇರೋದು ನಮಗೆ ಸರ್ಕಾರ 76-70 ಸಲ 2 ಎಕರೆ ಭೂಮಿ ಕೊಟ್ಟಿದೆ 20. ಆ ಭೂಮಿಯ ಇವರು ವ್ಯವಸಾಯ ಮಾಡ್ತಿರೋ ಭೂಮಿ ಅರಣ್ಯ ನಾವು ಬಂದಿಲ್ಲ, ಅರಣ್ಯ ಗಡುಕೊಟ್ಟು ಮಾಡ್ತಿರ್ತಾರೆ, ಬರಭೂಮಿ ಗಡುಕೊಟ್ಟು ಮಾಡ್ತಿರ್ತಾರೆ, ಗಿಡ ಇರ್ಬೋದು, ಆ ಭೂಮಿ ಹೋಗ್ತಾ ಹೋಗ್ತಾರೆ. ಪಾಪ ಬೀದಿ ಬರೋದು ನಮ್ಮ ಕಮ್ಮಿ ಬಂದಿದ್ದಾರೆ. ಎರಡನೇದು ಇದು ನಾಟಕ. ಹಾ ರಾಜೀವ್, ನೀನಿಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು. ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್, ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ಎಬಿಸಿಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ಎಬಿಸಿ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ಗಳು, ಫ್ರೀ ಪರ್ಚೇಸ್ ಆಫರ್ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ. ಎಬಿಸಿ ಅವರ ಆಫರ್ ನಲ್ಲಿ ಸಿಗುವ ಐಟಮ್ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಞಂಗಾಡ್ನ ಎಬಿಸಿ ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. Silk. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲ ವಸ್ತುಗಳ ಮೇಲೆ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಉಂಟು ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮಡಿಕೇರಿಯ ಹೆಸರಾಂತ ಮುಳಿಯ ಜ್ಯುವೆಲ್ಲರಿಯಲ್ಲಿ ಫೆಬ್ರವರಿ 25ರಿಂದ
ಶ್ರೀರಾಮ ಪರಿವಾರ ಆಭರಣಗಳ ಹಬ್ಬ ಮತ್ತು ಆಂಟಿಕ್ ಜ್ಯುವೆಲ್ಲರಿ ಫೆಸ್ಟ್ ನಡೀತಾ ಇದ್ದು, ವಿವಿಧ ವಿನ್ಯಾಸದ ಸಾಂಪ್ರದಾಯಿಕ ಶೈಲಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ. ನವೀನ ಮಾದರಿಯ ಸಾಂಪ್ರದಾಯಿಕ ಶೈಲಿಯ ಆಭರಣಗಳು ಗ್ರಾಹಕರನ್ನ ಆಕರ್ಷಿಸುತ್ತಿದ್ದು, ಮಾರ್ಚ್ 4ರವರೆಗೂ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಜಿಲ್ಲೆಯ ಗ್ರಾಹಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ವಿವಿಧ ವಿನ್ಯಾಸದ ಆಕರ್ಷಕ ಆಭರಣಗಳನ್ನು ಖರೀದಿ ಮಾಡಬಹುದಾಗಿದೆ ಎಂದು ಮಡಿಕೇರಿ ಮುಳಿಯ ಚಿನ್ನಾಭರಣ ಮಳಿಗೆಯ ವ್ಯವಸ್ಥಾಪಕ ಸೋಮಣ್ಣ ತೀತಿಮಾಡ ತಿಳಿಸಿದ್ದಾರೆ. ನಮಸ್ತೆ. ನಮ್ಮ ಮಡಿಕೇರಿ ಮುಳಿಯ ಜ್ಯುವೆಲ್ಸ್ ವತಿಯಿಂದ ಫೆಬ್ರವರಿ 25ನೇ ತಾರೀಕಿಂದ ಮಾರ್ಚ್ 4ನೇ ತಾರೀಕುವರೆಗೆ ಒಂದು ಆ್ಯಂಟಿಕ್ ಫೆಸ್ಟ್ ಹಮ್ಮಿಕೊಂಡಿದ್ದೇವೆ. ನಾವು ವರ್ಷವೂ ಕೂಡ ಇದನ್ನು ಮಾಡ್ತಿದ್ದೇವೆ. ಬಟ್ ಈ ವರ್ಷದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವು ವೆರೈಟಿನ ಜಾಸ್ತಿ ಮಾಡಿದ್ದೇವೆ. ಆ್ಯಂಟಿಕಲ್ಲಿ ಆರ್ನಮೆಂಟ್ಗಳ ನಂಬರ್ ಆಫ್ ಆರ್ನಮೆಂಟ್ಸ್ ಮತ್ತು ಅದರಲ್ಲಿರೋ ವೆರೈಟಿಗಳನ್ನು ಜಾಸ್ತಿ ಮಾಡಿದ್ದೇವೆ. ನಿಮಗೆ ವೆರಿ ಲೈಟ್ ವೆಯ್ಟ್ ಅಂದರೆ 2-3 ಗ್ರಾಮಿಂದ ಹಿಡಿದು ನಿಮಗೆ 100-150 ಗ್ರಾಮ್ವರೆಗಿರುವ ಆ್ಯಂಟಿಕ್ ಆಭರಣಗಳು ನಮ್ಮಲ್ಲಿದೆ. ಆ್ಯಂಟಿಕ್ ಅಂದರೆ ಪ್ರತಿಯೊಂದು ಆಭರಣಗಳು, ಆ್ಯಂಟಿಕ್ ನೆಕ್ಲೆಸ್ ಆಗಿರ್ಬೋದು, ಆ್ಯಂಟಿಕ್ ಹಾರಮ್ ಆಗಿರ್ಬೋದು, ಆ್ಯಂಟಿಕ್ ಲೈಟ್ ವೆಯ್ಟ್ ಚೋಕರ್ಸ್ ಆಗಿರ್ಬೋದು, ಆ್ಯಂಟಿಕ್ ಜಮ್ಸೋನ್ ಆಗಿರ್ಬೋದು, ಆ್ಯಂಟಿಕ್ ಸ್ಟಡ್ಸ್ ಆಗಿರ್ಬೋದು, ಆ್ಯಂಟಿಕಲ್ಲಿ ಚಾಂದ್ಬಾಲಿ ಆಗಿರ್ಬೋದು, ಆ್ಯಂಟಿಕ್ ಜುಮ್ಕಗಳಾಗಿರ್ಬೋದು, ಈ ರೀತಿ ಹಲವಾರು ವಿಧದ ಆಭರಣಗಳನ್ನು ನಾವು ಈ ಸಲ ಜನರಿಗೆ ಪರಿಚಯಿಸ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಇನ್ನೊಂದು ಹೊಸ ಒಂದು ವಿನ್ಯಾಸದ ಒಂದು ಆಭರಣವನ್ನು ಕೂಡ ಮಾಡಿದ್ದೇವೆ ಈ ಸಲ. ಇದು 10 in 1 ಅಂತೇಳಿ ಇದೊಂದು ಆರ್ನಮೆಂಟ್, 10 in 1 ಆರಮ್ ಅಂತ ಹೇಳ್ತಾರೆ. ಇದರಲ್ಲಿ ಡಬಲ್ ಸೈಡ್ ಬರುತ್ತೆ ಇದು. ಸೊ ಇದರಲ್ಲಿ 2 ಕಡೆ ಪೆಂಡೆಂಟ್ ಆಗಿ ಯೂಸ್ ಮಾಡ್ಬೋದು, ಸಿಂಗಲ್ ಪೆಂಡೆಂಟ್ ಆಗಿ ಯೂಸ್ ಮಾಡ್ಬೋದು, ಸೊಂಟದ ಪಟ್ಟಿಯಾಗಿ ಕೂಡ ಬಳಸ್ಬೋದು. ಇದನ್ನು ನಿಮಗೆ ಸೊಂಟದ ಪಟ್ಟಿಯಾಗಿ ಈ ಥರ ಬರುತ್ತೆ ಇದು. ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಇದೆಲ್ಲ ಗೋಲ್ ಸಿಸ್ಟಮ್ ಇರುತ್ತೆ, ಚೇಂಜ್ ಮಾಡ್ಕೊಳ್ಬೋದು. ಅದೇ ಥರ ಚೋಕರ್ ಆಗಿ ಬಳಸ್ಬೋದು, ಬ್ರೇಸ್ಲೆಟ್ ಆಗಿ ಕೂಡ ಮಾಡ್ಕೊಳ್ಬೋದು. ಇದನ್ನು 10 in 1 ಆರಮ್ ಅಂತ ಹೇಳ್ತಾರೆ. ಅದೇ ಥರ 5 in 1 ಆರಮ್ ಕೂಡ ಬರುತ್ತೆ ನಮ್ಮಲ್ಲಿ. ದಯವಿಟ್ಟು ಎಲ್ಲ ಗ್ರಾಹಕರು ಈ ಒಂದು ಆ್ಯಂಟಿಕ್ ಫೆಸ್ಟ್ನ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಕೇಳ್ತಾ ಇದ್ದೀನಿ. ಇದಂದರೆ ಇನ್ನು ಕೆಲವೇ 2-3 ದಿನಗಳು ಮಾತ್ರ ಬಾಕಿ ಇದೆ. ಮಾರ್ಚ್ 4ಕ್ಕೆ ಇದು ಕೊನೆ ಆಗ್ತಾ ಇದೆ. ಧನ್ಯವಾದಗಳು. ಅಂದ್ರೆ ರಿಯಾಯಿತಿ ದರದಲ್ಲಿ ಇದೆಯಾ ಸರ್? ಯಾವ ತರ ರಿಯಾಯಿತಿ ದರ ಅಂತ ಹೇಳಿದ್ರೆ, ನಾವು ಇದರಲ್ಲಿ ಆರ್ನಮೆಂಟ್ಗಳು ಆಕ್ಚುಲಿ ಡಿಸ್ಕೌಂಟ್ ಬ್ರ್ಯಾಂಡ್ ಅಂತ ನಾವು ಹೋಗೋದಿಲ್ಲ. ಆಕ್ಚುಲಿ ವೆರೈಟಿ ಜಾಸ್ತಿ ಕೊಡ್ತಾ ಇದೀವಿ, ಸರ್ವಿಸ್ ಕೊಡ್ತಾ ಇದೀವಿ, ಪ್ರಾಡಕ್ಟ್ ಜಾಸ್ತಿ ಕೊಡ್ತಾ ಇದೀವಿ ಜನರಿಗೆ. ಸೊ ಡಿಸ್ಕೌಂಟ್ ಅಂತ ಹೇಳೋ ವಿಷಯದಲ್ಲ, ಬಟ್ ಇರೋದ್ರಲ್ಲಿ ನಾವು ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತೀವಿ. ಏನಿದೆ ಅದರಲ್ಲಿ ಬೆಸ್ಟ್ ಪ್ರೈಸಿಂಗ್ ಮಾಡ್ಕೊಡ್ತಾ ಇದೀವಿ. ಅಯೋಧ್ಯೆಯಲ್ಲಿ ಶ್ರೀರಾಮ ನಗರಿಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಿ ಸರಿಯಾಗಿ 33 ದಿನಗಳಿಗೆ ಮುಳಿಯ ಸಂಸ್ಥೆ ಇವತ್ತು ರಾಮನ ಚಿತ್ರಣ ಇರುವಂತಹ ಒಂದು ಚೌಕರನ್ನ ಕಟ್ಟಪಟ್ಟಿಯನ್ನು ಇವತ್ತು ಅನಾವರಣಗೊಳಿಸಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬಿಡುಗಡೆ ಮಾಡಿದ ಹಿರಿಮೆಯನ್ನು ಹೊಂದಿದೆ. ಅದು ನಮ್ಮ ಈ ಒಂದು ದಕ್ಷಿಣದ ಕಾಶ್ಮೀರ ಮಡಿಕೇರಿಯಲ್ಲಿ ಕಂಠಾಭರಣ. ನೀವು ರಾಮಲಲ್ಲನ ಚಿತ್ರದಲ್ಲಿ ರಾಮಲಲ್ಲನ ಮೂರ್ತಿಯಲ್ಲಿ ಏನು ಕಂಠಾಭರಣವನ್ನು ಕಾಣ್ತೀರಿ, ಅದೇ ಆಭರಣವನ್ನು ನಾವು ಪ್ರತಿರೂಪವನ್ನು ನಾವಿಲ್ಲಿ ಮಾಡಿದ್ದೇವೆ. ಈ ಆಭರಣದ ಮುಖಾಂತರ ನಾವು ಧರಿಸುವುದರ ಮೂಲಕ ನಿತ್ಯ ರಾಮನನ್ನ ನಾವು ನೆನಪಿಸಿಕೊಳ್ಳಬಹುದು. ಕುಶಾಲನಗರ ತಾಲೂಕು ಕಂದಾಯ ಇಲಾಖೆ ವತಿಯಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮದಲ್ಲಿಯೇ ಪಹಣಿ, ಪೋಡಿ ದುರಸ್ತಿ ಮತ್ತು ಕಂದಾಯ ನಿಗದಿ ಆಂದೋಲನಕ್ಕೆ ಶುಕ್ರವಾರ ಚಾಲನೆ ನೀಡಲಾಯಿತು. ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ಅವರ ನೇತೃತ್ವದಲ್ಲಿ ಕುಶಾಲನಗರ ತಾಲೂಕಿನ ಗೊಂದಿ ಬಸವನಹಳ್ಳಿ ಗ್ರಾಮದಲ್ಲಿ ಆಂದೋಲನ ಆರಂಭಿಸಲಾಗಿದೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ಕಿರಣ್ ಗೌರಯ್ಯ, ಕೊಡಗು ಜಿಲ್ಲೆಯಲ್ಲಿ ಹಲವು ತಾಲೂಕುಗಳಿಂದ ಜಮೀನು ದುರಸ್ತಿಯಾಗದೆ ರೈತರಿಗೆ ಹಕ್ಕು ವರ್ಗಾವಣೆ, ಬ್ಯಾಂಕ್ ಸಾಲ, ಭೂ ಪರಿವರ್ತನೆ, ಬೆಳೆ ಪರಿಹಾರ ಮುಂತಾದ ಸರ್ಕಾರದ ಯೋಜನೆಯ ಸದುಪಯೋಗ ಪಡೆಯಲು ತೊಂದರೆ ಉಂಟಾಗ್ತಾ ಇದ್ದು, ಈ ಸಂಬಂಧ ಅಂತಹ ಪ್ರಕರಣಗಳನ್ನು ತುರ್ತಾಗಿ ವಿಲೇವಾರಿ ಮಾಡಲು ಕಂದಾಯ ಸಚಿವರು ನಿರ್ದೇಶನ ನೀಡಿದರು. ಈ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಪ್ರಾಯೋಗಿಕವಾಗಿ ಒಂದು ಗ್ರಾಮವನ್ನು ಸ್ವಯಂ ಪೈಲಟ್ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡು ಗ್ರಾಮದ ಜಮೀನಿನ ಪಹಣಿಗೆ ಸಂಬಂಧಪಟ್ಟಂತೆ ಪಹಣಿ ಒಟ್ಟುಗೂಡಿಸುವುದು, ಸರ್ಕಾರದಿಂದ ಮಂಜೂರಾತಿಗೊಂಡು ಇದುವರೆಗೂ ದುರಸ್ತಿಯಾಗದ ಜಮೀನಿನ ಪೋಡಿ ದುರಸ್ತಿ ಕಾರ್ಯ
ಮತ್ತು ಕಂದಾಯಕ್ಕೆ ಬಾರದ ಬಾಣೆ ಜಮೀನಿಗೆ ಕಂದಾಯ ನಿಗದಿಪಡಿಸುವ ಆಂದೋಲನವನ್ನು ನಡೆಸುವಂತೆ ಕೊಡಗು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ಅದರಂತೆ ಕುಶಾಲನಗರ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆ ವತಿಯಿಂದ ಜಂಟಿಯಾಗಿ ಪ್ರಾಯೋಗಿಕವಾಗಿ ಗೊಂದಿ ಬಸವನಹಳ್ಳಿ ಗ್ರಾಮವನ್ನು ಸ್ವಯಂ ಪೈಲಟ್ ಗ್ರಾಮವನ್ನಾಗಿ ಆಯ್ಕೆ ಮಾಡಿಕೊಂಡು ಈ ಆಂದೋಲನ ಆರಂಭಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಬಾಣೆ ಜಮೀನಿನ ಕಂದಾಯ ನಿಗದಿ ಹಾಗೂ ಅಕ್ರಮ ಸಕ್ರಮದಲ್ಲಿ ಮಂಜೂರಿಯಾದಂಥ ಜನರಿಗೆ ಯಾವುದೇ ಬೋರ್ಡ್ ಆಗದೆ ಅವರಿಗೆ ಯಾವುದೇ ಸೌಲಭ್ಯ ಸಿಗದೇ ಇದ್ದ ಕಾರಣ ಇದನ್ನು ಜಿಲ್ಲಾಧಿಕಾರಿಗಳು ಮನಗಂಡು ಜಿಲ್ಲಾಧಿಕಾರಿಗಳು ಮಾರ್ಚ್ 1ರಿಂದ ಸ್ವಯಂ ಪ್ರೇರಿತವಾಗಿ ಸರ್ವೇರು ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿ ಜಂಟಿಯಾಗಿ ಒಂದೊಂದು ಗ್ರಾಮದಲ್ಲಿ ಯಾವುದು ಬಾಣೆ ಜಮೀನು ಕಂದಾಯ ನಿಗದಿ ಆಗದೇ ಇದ್ದಂಥದ್ದು ಹಾಗೂ ಅಕ್ರಮ ಸಕ್ರಮದಲ್ಲಿ ಮಂಜೂರಿ ಆದಂಥದ್ದು, ಇನ್ನು ಹಿಡುವಳಿ ಜಾಗದಲ್ಲಿ ಪೋಡಿಯಾಗಿ ಪೈಕಿಯಾಗಿ ಒಂದು ಗ್ರಾಮವನ್ನು ನಿಗದಿಪಡಿಸಿ ಅದನ್ನು ಪೂರ್ತಿ ಮಾಡುವ ಬಗ್ಗೆ ನಿರ್ದೇಶನ ನೀಡಿದಂತೆ ಈ ಗೊಂದಿ ಬಸವನಹಳ್ಳಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಸುಂಟಿಕೊಪ್ಪದ ಎಸ್ಎಂಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಶರಫಿ ಪದವಿಯನ್ನು ಪಡೆದುಕೊಂಡು ಉನ್ನತ ವಿದ್ಯಾಭ್ಯಾಸಕ್ಕೆ ತೆರಳುತ್ತಿರುವ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಸೈಯದ್ ಮುಹಮ್ಮದ್ ಅಲಿ ಶಿಹಾಬ್ ತಂಗಳ್ ಶಿಕ್ಷಣ ಸಂಸ್ಥೆಯಲ್ಲಿ 6 ವರ್ಷಗಳ ಕಾಲ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿ ಶರಫಿ ಪದವಿಯನ್ನು ಪಡೆದು ಉನ್ನತ ಶಿಕ್ಷಣಕ್ಕಾಗಿ ದಕ್ಷಿಣ ಏಷ್ಯಾದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದ ಜಾಮಿಯಾ ನೂರಿಯಾ ಅರಬಿಕ್ ಕಾಲೇಜಿಗೆ ತೆರಳುತ್ತಿರುವ ವಿದ್ಯಾರ್ಥಿಗಳನ್ನು ಎಸ್ಎಂಎಸ್ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಪೋಷಕರು ಸಂಭ್ರಮದಿಂದ ಅದ್ದೂರಿಯಾಗಿ ಬೀಳ್ಕೊಟ್ರು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಸಿಎಂ ಅಬ್ದುಲ್ ಹಮೀದ್ ಮೌಲವಿ, ಕೊಡಗು ಜಿಲ್ಲೆಯ ಮುಸ್ಲಿಂ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಮತ್ತು ಸುಧಾರಣೆಯನ್ನ ಗುರಿಯಾಗಿಸಿ 2016ರಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಲಾಯಿತು. ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವ ಬಡ ಮಕ್ಕಳಿಗೆ ಉನ್ನತ ಹಾಗೂ ಉತ್ತಮ ಶಿಕ್ಷಣವನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡುವ ಮೂಲಕ ಸಂಸ್ಥೆ ಶ್ರೇಷ್ಠವಾದ ಕೊಡುಗೆಯನ್ನು ನೀಡುತ್ತಿದೆ ಮತ್ತು ಸೇವೆಯನ್ನ ಮಾಡುತ್ತಿದೆ ಎಂದರು. 10ನೇ ತರಗತಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಪದವಿ ಪೂರ್ವ ಹಾಗೂ ಪದವಿ ಶಿಕ್ಷಣ ನೀಡಲು ಈ ಸಂಸ್ಥೆ ಆಸರೆಯಾಗಿದೆ. ಯಾವುದೇ ಶುಲ್ಕವನ್ನು ಪಡೆಯದೆ ಶಿಕ್ಷಣ, ವಸತಿ ಮತ್ತು ಆಹಾರ ಎಲ್ಲವನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗ್ತಾ ಇದೆ ಎಂದರು. 2024-25ನೇ ಅವಧಿಗೆ 10ನೇ ತರಗತಿಯಿಂದ ಉತ್ತೀರ್ಣರಾದ 30 ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು. ಆಸಕ್ತಿ ಇರುವ ಪೋಷಕರು ಅಥವಾ ವಿದ್ಯಾರ್ಥಿಗಳು ದಾಖಲಾತಿಗೆ ಸಂಸ್ಥೆಯಿಂದ ಸಂಪರ್ಕಿಸಬಹುದೆಂದು ಅಬ್ದುಲ್ ಹಮೀದ್ ಮೌಲವಿ ಹೇಳಿದರು. ಮಾಜಿ ಶಾಸಕರು ಹಾಗೂ ಸಂಸ್ಥೆಯ ಮಹಾ ಮುಖ್ಯಸ್ಥರಾದ ಕೆಎಂ ಇಬ್ರಾಹಿಂ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲೆಯ ಉಪಕಾಜಿ ಹಾಗೂ ಸಂಸ್ಥೆಯ ಉಪಾಧ್ಯಕ್ಷ ಎಂಎ ಅಬ್ದುಲ್ಲಾ ಫೈಜಿ ಸಭೆಯನ್ನು ಉದ್ಘಾಟಿಸಿದರು. ಕಾಲೇಜು ಪ್ರಾಂಶುಪಾಲರಾದ ಝೈನುದ್ದೀನ್ ಫೈಜಿ ಅವರು ಮುಖ್ಯ ಪ್ರಭಾಷಣ ಮಾಡಿದರು. ಸಂಸ್ಥೆ ಅಧ್ಯಕ್ಷ ವೈಎಂ ಉಮರ್ ಫೈಜಿ, ಕಾಲೇಜು ಮುದರಿಸುಗಳಾದ ಉಸ್ಮಾನ್ ಫೈಜಿ, ಅಹಮದ್ ಕಬೀರ್ ಫೈಜಿ ಹಾಗೂ ಉಪನ್ಯಾಸಕ ಸುಬ್ರಹ್ಮಣ್ಯ ಆನಂದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಉನ್ನತ ಶಿಕ್ಷಣಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೆ ನಗದು ನೆರವನ್ನ ಬಶೀರ್ ನೆಲ್ಲೆಹುದಿಕೇರಿ ಹಾಗೂ ಸುಂಟಿಕೊಪ್ಪದ ರಫೀಕ್ ಹಾಜಿ ಪುಸ್ತಕದ ನೆರವನ್ನ ನೀಡಿದರು. ಸೈಯದ್ ಮುಹಮ್ಮದ್ ಅಲಿ ಶಿಹಾಬ್ ತಂಗಳ್ ಜೂನಿಯರ್ ಶರೀಅತ್ ಕಾಲೇಜು ಸುಂಟಿಕೊಪ್ಪ 2016ರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ಮಕ್ಕಳಿಗೆ ಸಮನ್ವಯ ಶಿಕ್ಷಣವನ್ನು, ಎರಡೂ ವಿದ್ಯಾಭ್ಯಾಸವನ್ನು ಸಮಾನವಾಗಿ ನೀಡುವ ಉದ್ದೇಶದಿಂದ ಪ್ರಾರಂಭಗೊಂಡಂತಹ ಈ ಸಂಸ್ಥೆಯು ಇದೀಗ ತಾನೇ 8ನೇ ವರ್ಷಕ್ಕೆ ದಾಪುಗಾಲಿಡುತ್ತಿದೆ. ಈ ಸಂದರ್ಭದಲ್ಲಿ 6 ವರ್ಷಗಳ ಕಾಲ ಇಲ್ಲಿ ಶಿಕ್ಷಣವನ್ನು ಪೂರ್ತಿಗೊಳಿಸಿ ಉನ್ನತ ಶಿಕ್ಷಣಕ್ಕೆ ದಕ್ಷಿಣ ಏಷ್ಯಾದ ಅತಿ ಶ್ರೇಷ್ಠವಾದಂತಹ ಪ್ರಬಲವಾದಂತಹ ಶಿಕ್ಷಣ ಸಂಸ್ಥೆಯಾದ ಜಾಮಿಯಾ ನೂರಿಯಾ ಅರಬಿಯಾ ಕಾಲೇಜಿಗೆ ತೆರಳುವಂತಹ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಈ ಶಿಕ್ಷಣ ಸಂಸ್ಥೆಯು ಆಯೋಜಿಸಲಿದೆ. 2016ರಲ್ಲಿ ಪ್ರಾರಂಭಗೊಂಡಂತಹ ಈ ಶಿಕ್ಷಣ ಸಂಸ್ಥೆಯು ಹಲವಾರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿದೆ. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಉಚಿತವಾಗಿ ಮಕ್ಕಳಿಗೆ ನೀಡುತ್ತಾ ಇದೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಮಕ್ಕಳಿಗೂ ಉತ್ತಮ ಹಾಗೂ ಉನ್ನತ ಶಿಕ್ಷಣ ಲಭಿಸಬೇಕು.
ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಯಾವುದೇ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಪ್ರಾರಂಭಿಸಿದ್ದೇವೆ.